ಹೀಗೆ ಬಸ್ ಹತ್ತೋಕೆ ನಾ ಮುಂದು ತಾ ಮುಂದು ಅಂತ ಮುಗಿಬೀಳ್ತಿರೋ ಪ್ರಯಾಣಿಕರು. ಇನ್ನು ಕ್ಷಣ ಮಾತ್ರದಲ್ಲೇ ಮೊಬೈಲ್ ಎಗರಿಸಿ ಪರಾರಿಯಾದ ಕಳ್ಳ. ಮೊಬೈಲ್ ಕದ್ದು ತನಗೇನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಮೊಬೈಲ್ ಕಳ್ಕೊಂಡವರನ್ನೇ ಯಾಮಾರಿಸಿ ಎಸ್ಕೇಪ್ ಆಗ್ತಿರೋ ಕಳ್ಳನ ಸಿಸಿಟಿವಿ ದೃಶ್ಯ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ. ಹೌದು, ಶನಿವಾರ ವೀಕೆಂಡ್ ರಜೆ ಅಂತ ಕುಟುಂಬ ಸಮೇತ ಬೆಂಗಳೂರು ಮೂಲದ ಮಮತಾ ಎಂಬಾಕೆ ಮಗ ಹಾಗೂ ಸಂಬಂಧಿಕರೊಂದಿಗೆ ತಾಲೂಕಿನ ಕುಪ್ಪಹಳ್ಳಿ ಬಳಿ ಇರುವ ನರಸಿಂಹಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದುಕೊಂಡು ನಂತರ ವಾಪಸ್ ದೊಡ್ಡಬಳ್ಳಾಪುರದ ಘಾಟಿ ದೇವಸ್ಥಾನಕ್ಕೆ ತೆರಳಲು ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ದೊಡ್ಡಬಳ್ಳಾಪುರದ ಬಸ್ ಹತ್ತಲು ಮುಂದಾಗಿದ್ದಾರೆ. ಇನ್ನೇನು ಬಸ್ ಬಂತು ಅಂತ ತರಾತುರಿಯಲ್ಲಿ ಬಸ್ ಹತ್ತಲು ಮುಂದಾದಾಗ ಮಮತಾಳ ಮಗನ ಜೇಬಿನಲ್ಲಿದ್ದ 18,000 ರೂಪಾಯಿ ಮೌಲ್ಯದ ಮೊಬೈಲ್ ಅನ್ನು ಕಳ್ಳ ಎಗರಿಸಿದ್ದಾನೆ. ನನ್ನ ಹೆಸರು ಮಮತಾ, ನಾವು ಬ್ಯಾಂಗ್ಳೂರವರು. ಸ್ವಂತ ಊರು ಬಂದು ನಾವು ಮಂಡ್ಯ, ಬೆಂಗಳೂರಲ್ಲಿ ಇದ್ದೀವಿ, RR ನಗರದಲ್ಲಿ. ನಾವು ಇಲ್ಲಿ ಯಾವುದು ದೇವಸ್ಥಾನ ಇದೆಯಲ್ಲ, ಯಾವುದಪ್ಪ ಅದು, ನರಸಿಂಹಸ್ವಾಮಿ, ಅಲ್ಲಿ ದೇವಸ್ಥಾನಕ್ಕೆ ಅಂತಲೇ ಬಂದಿದ್ದು. ಸೊ ದೇವಸ್ಥಾನಕ್ಕೆ ಬಂದು ಅದು ಮುಗಿಸ್ಕೊಂಡು ಇಲ್ಲಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ದೊಡ್ಡಬಳ್ಳಾಪುರ ಬಸ್ ಹತ್ತಕ್ಕೆ ನಿಂತಿದ್ವಿ. ಬಸ್ ಹತ್ತುವಾಗ ನಾವು ಸೀಟ್ ಹಾಕಿಯೆಲ್ಲ ಬಂದ್ವಿ. ಯಾವಾಗ ಫೋನ್ ಜೋಬಲ್ಲೇ ಇತ್ತು. ಬಂದು ಬಸ್ ಹತ್ತಿರ ಬಂದು ಬಸ್ ಹತ್ತಿಲ್ಲ, ಅವನೇ ನಿಂತಿದ್ದಾನೆ. ಸೊ ನೋಡಿದ್ವಿ, ಅಂದರೆ ಅವನೇ ಅಂತ ನಮ್ಗೆ ಗೊತ್ತಾಗಲಿಲ್ಲ. ನಾವು ಒಳಗಡೆ ಹೋಗೇ ಇಲ್ಲ. ನನ್ನ ಮಗಂದು ಫೋನ್ ಜೋಬಲ್ಲಿ ಹಿಂಗೆ ಎತ್ಕೊಂಡ್ಬಿಟ್ಟಿದ್ದಾನೆ. ಸೊ ಎತ್ಕೊಂಡು ಎಲ್ಲಿ ಯಾವ ಕಡೆ ಹೋದ ಅಂತ ಗೊತ್ತಾಗ್ತಾ ಇಲ್ಲ. ಫೇಸ್ ಗೊತ್ತಿದೆ, ಅಲ್ಲಿ ಕಾಣಿಸಿದೆ. ಕ್ಯಾಮ್ರಾ ಚೆಕ್ ಮಾಡಿಸಿದ್ವಿ. ಅವರೇ ಹೇಳಿದ್ರು ಪಾಪ ಬಸ್ ಸ್ಟಾಪಲ್ಲಿ ಡ್ರೈವರ್ಗಳೆಲ್ಲ, ಹೋಗಿ ಅಲ್ಲಿ ಸರ್ ಪೊಲೀಸರು ಇದ್ದಾರೆ ಚೆಕ್ ಮಾಡಿಸಿ ಅಂತ ಚೆಕ್ ಮಾಡಿಸಿದ್ವಿ. ವಿತಿನ್ ಸೆಕೆಂಡ್ ಅವ್ನು ಕಾಣಿಸ್ತಾ ಇಲ್ಲ. ನಾನು ಎಲ್ಲರ ಹತ್ರನೂ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಫೋನ್ ಕಳ್ತನ ಮಾಡಬೇಡಿ ಅಂತ ಹೇಳಲ್ಲ, ಮಾಡಿ, ಈ ಥರದ್ದೆಲ್ಲ ಮಾಡಬೇಡಿ. ಎಲ್ಲೋ ಭಿಕ್ಷೆ ಬೇಡ್ರೂ ಜೀವನ ನಡೆಯುತ್ತೆ. ಬರೀ ಫೋನ್ ನೋಡ್ದು ಅದರಲ್ಲಿ ಏನೋ ಒಂದು ಸೆಂಟಿಮೆಂಟ್ಸ್ ಇರುತ್ತೆ. ಮಕ್ಕಳಿಗೆ ಇವಾಗ ತಾನೇ ಕೊಡಿಸಿರ್ತೀವಿ. ನನ್ನ ಮಗ ಫಸ್ಟ್ PUC, ಅವ್ನೇನೋ ಅವರಲ್ಲಿ ಅವ್ನು ಬೇಕಾಗಿದ್ದಲ್ಲಿ ಇಟ್ಕೊಂಡಿರ್ತಾನೆ, ಫೋಟೋಸ್ ಇಟ್ಟಿರ್ತಾರೆ, ಅವ್ನೇನೋ ಒಂದು ಮೆಮೊರೀಸ್ ಇಟ್ಟಿರ್ತಾನೆ, ಅವ್ರ ಅಪ್ಪ ಅಮ್ಮಂದು ರಿಲೇಷನ್ಶಿಪ್ ಅದೆಲ್ಲ ಇಟ್ಟಿರ್ತಾನೆ. ಈ ಥರದ್ದೆಲ್ಲ ದಯವಿಟ್ಟು ಮಾಡಬೇಡಿ. ಎಲ್ಲ ಮಕ್ಳಿಗೂ ಹೇಳೋದಷ್ಟೇ, ಬೇಕಿದ್ರೆ ಒಡವೆಗೆ ಹೋದ್ರೂ ಪರವಾಗಿಲ್ಲ, ಸಂಪಾದನೆ ಮಾಡಿಸ್ಕೋಬೋದು. ಬಟ್ ಫೋನ್ ಕಳೆದ್ರೆ ಆ ಮಕ್ಳದು ಏನಿರುತ್ತೋ ಅದೇನು ಆಸೆಗಳು ಇಟ್ಕೊಂಡಿರ್ತಾವೋ ಈ ಥರದ್ದೆಲ್ಲ ಮಾಡಬಾರ್ದು. ಸ್ಟೂಡೆಂಟ್ ಅವನು. ನಾನು ನೋಡಿದೆ, ನಮ್ಮನ್ನು ಅವ್ನು ಮತ್ತೆ ಮಾತಾಡಿಸ್ತಾ ಏನಾಯ್ತು ಅಂತ. ಬಟ್ ಅವನು ನಮ್ಗೆ ಗೊತ್ತಾಗಲಿಲ್ಲ, ಕ್ಯಾಮ್ರಲ್ಲಿ ನೋಡಬೇಕು ಗೊತ್ತಾಯ್ತು ಅವನೇನೆ ಅಂತ. ಎಲ್ಲರೂ ಹಿಂಗೆ ಮಾಡಿದ್ರೆ ದುಡ್ಕೊಂಡು ತಿಂದ್ರೆ ಆಗುತ್ತಲ್ಲ. ಚೆನ್ನಾಗೇ ಇದ್ದಾನೆ, ನಾನು ಕೊಟ್ಟಿದ್ದೀನಿ ಕ್ಯಾಮ್ರದ್ದೆಲ್ಲ, ಅದು ವೀಡಿಯೋಸ್ ಎಲ್ಲ ಕೊಟ್ಟಿದ್ದೀನಿ, ಚೆನ್ನಾಗೇ ಇದ್ದಾನೆ. ಈ ಥರದ್ದೆಲ್ಲ ತಪ್ಪುಗಳನ್ನ ಮಾಡೋದೇ ಬೇಡ. ಮಾಡಿ ನೀವು ಮಾಡ್ತಿದ್ದೀರಲ್ಲ, ಸೊ ಇದೇ ಪರಿಸ್ಥಿತಿ ನಿಮ್ಮ ಮನೇಲಿರೋ ಮಕ್ಕಳಿಗೆ, ನಿಮ್ಮ ಅಕ್ಕ ತಂಗಿಯರಿಗೆ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ಇದು ಬೇರೆಯವ್ರದ್ದು ನೋವುಗಳು ಏನು. ಇಲ್ಲ, ಅವ್ನು ಹತ್ತಲೇ ಇಲ್ಲ. ನನ್ನ ಮಗ ಮೇಲೆ ಹತ್ತಾ ಇದ್ದ, ನಾನು ಹಿಂದೆ ನಿಂತಿದ್ದೆ. ಸೊ ಸೀಟ್ ಹಾಕ್ಬಿಟ್ರೆ ರಶೀತ್ ಅಂತೇಳಿ ಸೀಟ್ ಹಾಕ್ತೆ. ಅವ್ನು ಒಳಗಡೆ ಹೋಗಿಲ್ಲ, ಒಂದು ಮೆಟ್ಲು 10 ವರ್ಷ ಹಿಂದೆ ಹೇಳ್ಕೊಂಡು ಹೋಗ್ಬಿಟ್ಟ. ಮತ್ತು ನನ್ನ ಮಗ ಹೇಳಿದು ಬಡ್ಕೊತಿದ್ದಾನೆ ಫೋನ್. ನಾನು ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ನಿಮ್ಗೆ ದುಡ್ಡು ಬೇಕಾದ್ರೆ ನಾನು ಕೊಡ್ತೀನಿ, ನೀವು ಕದ್ದಿಲ್ಲ, ಅಟ್ಲೀಸ್ಟ್ ಫೋನ್ ಸಿಕ್ತು ಅಂತ ನನಗೆ ತಂದುಕೊಡಿ, ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ. ಅಷ್ಟು ಕರುಣೆ ಇಲ್ಲ ಆ ಮನುಷ್ಯನಿಗೆ. ಸರ್ ನೆನ್ನೆ ಆಗಿಲ್ಲ ಅಂತೆ, ಮೊನ್ನೆನೂ ಆಗಿದೆ. ಸೇಮ್ ಬಸ್ ಸ್ಟಾಪಲ್ಲೇ ಮೊನ್ನೆನೂ ಒಂದು ಫೋನ್ ಹೋಗಿದೆ, ಇವತ್ತು ಹೋಗಿದೆ. ಸೊ ಈಗ ಆಲ್ರೆಡಿ ಅಲ್ಲಿ 3-4 ಕೇಸ್ ಇದೆ. ಇನ್ನು ಕಳ್ಳ ಜೇಬಿಗೆ ಕೈ ಹಾಕಿ ಮೊಬೈಲ್ ಎಗರಿಸಿದ್ದೇ ತಡ ಅನುಮಾನಗೊಂಡ ಯುವಕ ಮೊಬೈಲ್ ಅಂತ ಕಿರುಚಾಡಿ ಕಳ್ಳನಿಗಾಗಿ ಹುಡುಕಾಟ ನಡೆಸಿದ್ದಾನೆ. ಆದ್ರೆ ಐನಾತಿ ಕಳ್ಳ ಅವರನ್ನೇ ಯಾಮಾರಿಸಿ ತನಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಇನ್ನು ಘಟನೆ ನಂತರ ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ ಇವರ ಹಿಂದೆಯೇ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದವನೇ ಕಳ್ಳ ಅನ್ನುವ ಅನುಮಾನ ವ್ಯಕ್ತವಾಗಿದೆ. ಇನ್ನು ಪ್ರತಿದಿನವೂ ಒಂದಲ್ಲ ಒಂದು ಮೊಬೈಲ್, ಚಿನ್ನಾಭರಣ ಕಳವು ಪ್ರಕರಣಗಳು ನಡೆಯುತ್ತಿದ್ದು ಪ್ರಯಾಣಿಕರು ಆತಂಕ ಪಡುವಂತಾಗಿದೆ. ನಾಗೇಶ್ ಅಂತ ಸ್ಟ್ಯಾಂಡ್ ಇನ್ಚಾರ್ಜ್, ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲಿ. ಇಲ್ಲಿ ಶಕ್ತಿ ಯೋಜನೆ ಇರೋದ್ರಿಂದ ಜನಸಂಖ್ಯೆ ಹೆಚ್ಚಾಗಿ ಓಡಾಡ್ತಾ ಇರ್ತಾರೆ. ಫ್ರೀ ಶಕ್ತಿ ಯೋಜನೆ ಇದೆ ಇರೋದ್ರಿಂದ ಜನಸಂಖ್ಯೆಗಳು, ಅದರಲ್ಲಿ ಶನಿವಾರ ಇವತ್ತು ಕಾಲೇಜುಗಳು ಸ್ಕೂಲೆಲ್ಲ ಈಗ ಮಧ್ಯಾಹ್ನ ಬಿಟ್ಬಿಟ್ಟಿರ್ತಾರೆ. ಜನ ಹೆಚ್ಚಾಗಿ ಬರ್ತಾ ಇರ್ತಾರೆ. ಈಶಾಗೆ ಜನನೂ ಹೆಚ್ಚಾಗಿ ಬರ್ತಾ ಇರ್ತಾರೆ. ವೀಕೆಂಡ್ ರಜೆಗಳಿರ್ತಾವಲ್ವ, ನಂದಿ ಹಿಲ್ಸ್ಗೆ, ಚಿಕ್ಕಬಳ್ಳಾಪುರ, ಈಶಾಗೆ ಎಲ್ಲನೂ ಹೆಚ್ಚಾಗಿ ಜನಸಂಖ್ಯೆ ಬರ್ತಾ ಇರ್ತಾರೆ. ಬಸ್ಗಳದ್ದು ಸಮಸ್ಯೆ ಎಲ್ಲ, ಬಸ್ಗಳು ಬರ್ತಿದ್ದಾವೆ ಹೋಗ್ತಿದ್ದಾವೆ. ಆದರೆ ಸ್ವಲ್ಪ ಕಳ್ತನಗಳು ಹೆಚ್ಚಾಗಿ ಆಗ್ತಿದೆ. ಪೊಲೀಸ್ನವರು ಇದ್ದಾರೆ. ಇವಾಗ ನಾವು ಪೊಲೀಸ್ ಚೌಕಿ ಅಂತ ನಮ್ಮ ಸಂಸ್ಥೆಯಿಂದನೇ ಒಂದು ಬಸ್ ಸ್ಟ್ಯಾಂಡಲ್ಲಿ ಚೌಕಿ ಕೊಟ್ಟಿದ್ದೀರಿ. ಆದರೂ ಕಳ್ತನಗಳು ಹೆಚ್ಚಾಗಿ ಆಗ್ತಾಯಿದೆ. ಮೊಬೈಲ್ಗಳ ನಡುವೆ ಹೆಚ್ಚಾಗಿ ಕಳ್ತನಗಳಾಗ್ತಾ ಇದ್ದಾವೆ. ಪೊಲೀಸ್ನವರು ಇರ್ತಾರೆ. ಆದರೂ ಕಳ್ಳರು ಅವರು ಕಣ್ಣು ತಪ್ಪಿಸಿ ಕಳ್ತನಗಳು ಮಾಡ್ತಾ ಇದ್ದಾರೆ ಹೆಚ್ಚಾಗಿ. CC ಕ್ಯಾಮ್ರಾದಲ್ಲಿ ಕೆಲವೆಲ್ಲ ಫೋಟೇಜಸ್ ಅವ್ರದ್ದೆಲ್ಲನೂ ರೆಕಾರ್ಡ್ಸ್ ಆಗಿದ್ದಾವೆ.
ಲಾಸ್ಟ್ ಟೈಮಲ್ಲಿ ಒಂದು 3 ತಿಂಗಳಿಂದನೇ ಒಂದು ಸರಿ ನಾವು ಇಲ್ಲೇ ಬಸ್ನ ಕಳ್ತನ ಮಾಡ್ತೇವೆ, ನಾನೇ ಹಿಡ್ಕೊಟ್ಟಿದ್ದೆ, ಇಬ್ಬರನ್ನ ಪೊಲೀಸ್ ಸ್ಟೇಷನ್ ಕಳಿಸಿದ್ದೆ. ಕಳ್ತನ ಮಾಡ್ತೇವೆ ಅಬ್ಸರ್ವೇಷನ್ ಮಾಡಿ CC ಕ್ಯಾಮ್ರಲ್ಲಿ ನೋಡಿಬಿಟ್ಟು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟು ಅವ್ನು ಹಿಡ್ಕೊಟ್ಟಿದ್ದೆ. ಮತ್ತೆ ಈಗ ಮತ್ತೆ ಸ್ಟಾರ್ಟ್ ಆಗಿದೆ, ಡೈಲಿ ಕಳ್ತನಗಳು ಹೆಚ್ಚಾಗಿ ಆಗ್ತಾ ಇದೆ ಮೊಬೈಲ್ಗಳು. ಪೊಲೀಸ್ನವರು ಇದು ಮಾಡ್ತಾ ಇದ್ದಾರೆ, ಅಲ್ಲಿಗೂ ಅವ್ರು ಕಣ್ಣು ತಪ್ಪಿಸಿ ಮಾಡ್ತಿದ್ದಾರೆ ಇದನ್ನು. ಪೊಲೀಸ್ನವರು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಎಚ್ಚೆತ್ಕೊಂಡು ಇನ್ನೊಂದು ಇಬ್ಬರನ್ನ ಹೆಚ್ಚಿನ ಸಿಬ್ಬಂದಿನ ಇಲ್ಲಿ ಹಾಕಿ ಅವ್ರನ್ನ ಹಿಡ್ಕೊಳ್ಳೋ ಪ್ರಯತ್ನ ಪಟ್ಟರೆ ಜನಗಳಿಗೂ ಮೌಲ್ಯವಾದ ವಸ್ತುಗಳೆಲ್ಲ ನಾವು ಕಳ್ತನ ಆಗೋದೆಲ್ಲ ತಪ್ಪಿಸ್ಬೋದು. ಜನಗಳು ಪ್ರಯಾಣಿಕರು ಹತ್ತೋ ಥರ ಅವ್ರು ಹಿಂದೆನೇ ಬರ್ತಾರೆ, ಹಿಂದೆನೇ ಬಂದು ಅವರು ಇಬ್ಬರು ಹಿಂದೆನೇ ಇದ್ಕೊಂಡು ಜನಗಳು ಬಸ್ ನೂಕುನುಗ್ಗಲಲ್ಲಿ ಹೋಗೋ ಜಾಗದಲ್ಲಿ ಅವರು ಹತ್ಬಿಟ್ಟು ಅವರು ಜನಗಳು ಬಸ್ಗೆ ಹತ್ತೋ ಸೀಟ್ಗೆ ಹತ್ತಬೇಕು ಅನ್ನೋ ಅವಸರದಲ್ಲಿ ಇರ್ತಾರೆ ಅವರು. ಇವರು ಅದನ್ನೇ ಇದು ಮಾಡಿಕೊಂಡು ಗಮನ ಕೊಟ್ಕೊಂಡು ಅವ್ರು ಹಿಂದೆನೇ ಅವರು ಕೈ ಚಳಕ ತೋರಿಸ್ತಾರೆ. ಅವ್ರನ್ನ ಸ್ವಲ್ಪ ಪ್ರಯಾಣಿಕ ರೀತಿಯಲ್ಲೇ ಹತ್ತಕ್ಕೆ ಬರ್ತಾರೆ, ನೋಡೋಕೆ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡೇ ಬಂದಿರ್ತಾರೆ. ಅವ್ರಿಗೆ ಗೊತ್ತಾಗೋದಿಲ್ಲ ಇವ್ರು ಕಳ್ಳರು ಅನ್ನೋದು ಗೊತ್ತಾಗೋದಿಲ್ಲ, ಆ ಥರ ಮೇಂಟೆನೆನ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಸ್ವಲ್ಪ ಸಾರ್ವಜನಿಕರು ಎಚ್ಚೆತ್ಕೋಬೇಕು, ನಾವು ಗಮನ ಕೊಡ್ತಾ ಇರ್ತೀವಿ, ಸಾಧ್ಯವಾದಷ್ಟು ಬಸ್ ಸ್ಟ್ಯಾಂಡ್ಗಳಲ್ಲಿ ನಾವು ಇದ್ರ ಕಡೆ ಎಲ್ಲ ಗಮನ ಕೊಡ್ತಾ ಇರ್ತೀರಿ. ಪೊಲೀಸ್ನವರು ನಮ್ಮ ಜೊತೆಗೂ ಸಹಕಾರ ಕೊಡ್ತಿದ್ದಾರೆ. ಇನ್ನೂ ಸ್ವಲ್ಪ ಇನ್ನೊಂದಿಬ್ಬರನ್ನ ಹೆಚ್ಚಿಗೆ ನಿಯೋಜಿಸಿದ್ರೆ ನಮಗೆ 18 ಪ್ಲಾಟ್ಫಾರ್ಮ್ ಇರೋದ್ರಿಂದ ಜನಸಂಖ್ಯೆ ಎಲ್ಲ ಕಡೆಯೂ ಬರ್ತಾರೆ. ನಾವು ಇದು ಕಡೆ ಇದ್ದಾಗ ಪೊಲೀಸ್ನವರು ಹತ್ತು ಕಡೆ ಹೋಗ್ಬೋದು, ಹತ್ತು ಕಡೆ ಇದ್ದಾಗ ಇದು ಕಡೆ ಬರೋ ಥರ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ಪೊಲೀಸ್ ಇಲಾಖೆಯವರು ಇನ್ನೊಂದಿಬ್ಬರು ಯಾರಾದರೂ ಎಕ್ಸ್ಟ್ರಾ ಪೊಲೀಸ್ನವ್ರು ನಮ್ಮ ಬಸ್ ಸ್ಟ್ಯಾಂಡಿಗೆ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ, ಜನಗಳಿಗೂ ಅನುಕೂಲ ಆಗುತ್ತೆ. ಈ ಕಳ್ತನ ಆಗೋದೆಲ್ಲ ತಪ್ಪಿಸ್ಬೋದು. ಒಟ್ನಲ್ಲಿ ಶಕ್ತಿ ಯೋಜನೆ ಬಂದಿದ್ದೇ ಜನ ನಾ ಮುಂದು ತಾ ಮುಂದು ಅಂತ ಬಸ್ಗಳಲ್ಲಿ ದೇವಸ್ಥಾನ, ತೀರ್ಥಯಾತ್ರೆ, ಪ್ರವಾಸದ ಹೆಸರಲ್ಲಿ ಮಹಿಳೆಯರ ಓಡಾಟ ಹೆಚ್ಚಾಗಿದೆ. ಇದೇ ಬಂಡವಾಳ ಮಾಡಿಕೊಂಡಿರೋ ಕಳ್ಳರು ದಿನಕ್ಕೊಂದು ಕಡೆ ಚಿನ್ನಾಭರಣ, ಮೊಬೈಲ್ ಎಗರಿಸಿ ಮಜಾ ಉಡಾಯಿಸುತ್ತಿದ್ದಾರೆ. ಇನ್ನು ಮೊಬೈಲ್ ಕಳೆದುಕೊಂಡವರು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.